ಕ್ರೀಡಾಪಟುಗಳಿಗೆ ಹಾಗೂ ಈ ಕಬಡ್ಡಿ ವೈಭವದ ಎಲ್ಲ ಕಾರ್ಯಕರ್ತರಿಗೆ ರುಚಿಕರವಾಗಿರ್ತಕ್ಕಂಥ ಅಡಿಗೆಯನ್ನ ಮಾಡಿ ಉಣಬಡಿಸತಕ್ಕಂತಹ ಅಡಿಗೆ ಭಟ್ಟವರಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಈ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಸಂಘಟನಾಕಾರರು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತೇವೆ. ಅದೇ ರೀತಿ ಶ್ರೀ ದೊಡ್ಡಣ್ಣ ಹಿರೇದೇಸಾಯಿ ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಸಂಘಟನಾಕಾರರು ಪಂದ್ಯ ಆರಂಭ ಆಗದೆ ಕೊನೆಯ ಪಂದ್ಯ ಆಗಿತ್ತು. ಪ್ರಭದಲ್ಲಿ ಮುಖೇನ ತಮ್ಮ ತಂಡದ ಖಾತೆ ಆರಂಭಿಸ್ತಾ ಇದ್ರೆ ಹರಿಯಾಣ ತಂಡದ ಆಟಗಾರ್ತಿರು. ಕೊನೆಯ ಹಬ್ಬ ರೋಚಕದ ಕಬಡ್ಡಿ ಹಬ್ಬ ಆರಂಭ ಆಗಿದೆ. ಫೈನಲ್ ಪಂದ್ಯ ಹರಿಯಾಣ ವಿರುದ್ಧ ಆರ್ಬಿಎಸ್ ಮುಂಬೈ. ಹರಿಯಾಣದ ರೌಂಡ್ ಮಸೀದ್ ಮತ್ತೊಂದು ಅಂಕದ ಸಂಪಾದನೆಯೊಂದಿಗೆ ವಾಪಸ್ ಪಡಿತಾ ಆದ್ರ ಸೋಲಿಲ್ಲದ ಸರದಾರ್ತಿ ಕಟ್ಟಾಗೋದಿಲ್ಲ. 2-0 ಹರಿಯಾಣ ತಂಡ ಪರವಾಗಿ. ಇದು ಎಂತ ದಾಳಿ ಆಗಿತ್ತು. ಆದ್ರೂ ವಿವರಣೆ ಹೊಂದಾಗ ಅಂಕಲ್ಡ್ ಹೋಲ್ಡ್ಗೆ ಬಲಿಯಾಗಿ ಅಂಕಣದಿಂದ ಆಚೆಗೆ ನಡೆಯುತ್ತ ಮತ್ತೊಂದು ಹೊರ ಆಗ್ತಾ ಇದ್ರ 3-0. ಮತ್ತೊಮ್ಮೆ ಸೆಲ್ಜಾ 4 ಡಿಫೆನ್ಸ್ ಮಧ್ಯದಲ್ಲಿ ಸೆಮಿಫೈನಲ್ ಹಂತದ ಗೆಲುವಿನ ರೂವಾರಿ ಮತ್ತೊಮ್ಮೆ ಮುಖಾಮುಖಿ ಆಗ್ತಾ ಇದ್ದಾರೆ ಆಟಗಾರ್ತಿರು. ಇಲ್ಲಿ ಗೆದ್ರೆ 60,000 ರೂಪಾಯಿ ಸಿಗಲಿದೆ. ಅಣ್ಣ ನೀರಿನ ಬಾಟ್ಲಿ ಕೊಡ್ರಪ್ಪ, ಇಲ್ಲಿ ಪ್ಲೇಯರ್ಸ್ಗೆ ನೀರಿನ ಬಾಟ್ಲಿ ವಾಪಸ್ ಸಾಧ್ಯ ಆಗ್ತಾ ಇದೆ. 3-0 ಪಂದ್ಯ ಮುಂಬೈ ಮೂಲದ ಆಟಗಾರ್ತಿ ಮತ್ತೊಮ್ಮೆ ಅಂಕಣದ ಭಾಗದಲ್ಲಿ ಕಾದರುವ ವೀಕ್ಷಣೆಗೆ ಪಂದ್ಯ 15 ನಿಮಿಷದಲ್ಲಿ ಸೂಪರ್ ಡೂಪರ್ ಎಳೆಯೂರು ಹೋಗ್ತಾ ಇದೆ. 3 ಅಂಕದ ಸಂಪಾದನೆ. ನೀವು 2-3 ದಾಳಿ ಮಾಡಿ ಅಂಕ ಸಂಪಾದನೆ, ನಾನು ಒಂದೇ ಒಂದು ದಾಳಿಯಲ್ಲಿ 3 ಅಂಕದ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರ. 3 ಸಮಬಲ ಶುಭ ದಾಳಿ ಭಾಗದಲ್ಲಿ ಸೆಮಿಫೈನಲ್ ಹಂತದಲ್ಲಿ ಕೂಡ ತಂಡಕ್ಕೆ ಅನೇಕ ಬಾರಿ ಆಸರಾದಂತ ಆಟಗಾರ್ತಿ ಮತ್ತೊಮ್ಮೆ ಇಲ್ಲಿ ಜರ್ಸಿ ನಂಬರ್ 7ರಲ್ಲಿ ಗುರುತಿಸಿಕೊಳ್ಳುವಂತಹ SSC ಹರಿಯಾಣ ತಂಡದ ಆಟಗಾರ್ತಿ. ಬೋನಸ್ ಆಗಿದೆ ತುಳಕ ನೋಡೋ ಸಮಯ. ಏಸು ಬೋನಸ್ ಇಲ್ಲ. ಆಂಧ್ರಲೈನ್ ಬೋನಸ್ 3-3 ಪಂದ್ಯ ಸಮಬಲ. ಕಲಿಬಸ ಹರಿಯಾಣ ಕೆಳಕೊಡ್ರಿ. ಸ್ಟೇಜ್ ಮುಂದಿದ್ದವ್ರ ಗೆಸ್ಟ್ಗಳು ಕಾಣಂಗಿಲ್ಲ. ಆ ಕಡೆ ಸರಿ ಸ್ವಲ್ಪ ಹಂತದಲ್ಲಿ ಸಮಬಲ ಬಡಿ ಅಂಕ ಬಡಿ ಇಲ್ಲಾದ್ರೆ ಅಂಕದಿಂದ ಆಚೆಗೆ ನಡೆ. ಮತ್ತೊಮ್ಮೆ ಮುಟ್ಟಿಕೊಂಡು ಹೋಗು, ಇಲ್ಲ ಸಿಕ್ಕಿಕೊಂಡು ಹೋಗು. ಇದು ಡೂವಾಡ ದಾಳಿ ಇದೆ. ಅಂಕ ಸಲ್ಲಿಸು. ಬೆಳೆಪರೆಯಿಂದ ಬರ್ತಾ ಇದೆ. 4-3 ಪಂದ್ಯ. ಹಲೋ ಸುಬಡಗಾಡಿದ ಹರಿಯಾಣ ತಂಡದಲ್ಲಿ ಸೂಪರ್ಕಲ್ ದಾಳಿ ಭಾಗದಲ್ಲಿ ಮತ್ತೊಂದು ಸಂಪಾದನೆ ಆಗಿದೆ. ರವಿ 1 ನಿಮಿಷ. ಸಮಯದ ಬೇಡಿಕೆ 5-3 ಪಂದ್ಯ. ಮತ್ತೊಮ್ಮೆ ವಿರಾಮದ ಬಳಿಕ ಆರಂಭದ ಮೊದಲನೇ ದಾಳಿಯಲ್ಲಿ ಶುಭ ಈಗಿನ ದಾಳಿಗಾರ್ತಿ ಮತ್ತೆ ಹರಿಯಾಣದ ರೈಡ್ ಬಸೀನ್ ಹೇಳಿಕೆ ಬಿಟ್ಟರೆ ಪೈಜಾಮಕ್ಕೆ ಆಟಗಾರ್ತಿ ಮತ್ತೊಂದು ಅಂಕದ ಸರಿ ಆಗ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆ ಬದಿಗೆ ವಾಪಸ್ ಆಗ್ತಾ ಇದ್ರೆ 2 ಅಂಕದ ಸಂಪಾದನೆ ಮತ್ತೊಂದು ಸಮಬಲ. 5-5 ಮಧ್ಯ ಪಂದ್ಯ. 5-5 ईच खेल बाकी ईच दोनों टीम बहुत अच्छा मैच चल रहा है. ಮತ್ತೊಂದು ಅಂಕದ ಸಂಖ್ಯಾದರ ಬದಿಗೆ ಹರಿಯಾಣ ತಂಡ 6-5 ಪಂದ್ಯ ಹರಿಯಾಣ ತಂಡ ಪರವಾಗಿ. ಮತ್ತೊಂದು ಜೋರದ ಚಪ್ಪಾಳೆ ಬರಲಿ ಆದ್ಮೇಲೆ ಒಂದೇ ಒಂದು ದಾಳಿಯಲ್ಲಿ ಕೂಡ ಟ್ಯಾಕಲ್ ಆಗಿಲ್ಲ. ಮತ್ತೊಮ್ಮೆ ಶುಭ ಎಷ್ಟು ಮಾಡ್ತಾರೆ. ಸೆಮಿಫೈನಲ್ ಹಂತದ ಗೆಲುವಿನ ರೂವಾರಿ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವಾಪಸ್ ಆಗ್ತಾ ಇದ್ದಾಳೆ.
ಒಂದೇ ಒಂದು ಅಂಕದ ಮುನ್ನಡೆಯನ್ನು ಕಾಯ್ಕೊತಾದ ಹರಿಯಾಣ ತಂಡ 6-5 ಮಧ್ಯ ಪಂದ್ಯ. ಒಪ್ಕೊಳ್ತಾ ಇದ್ದಾರೆ ಆಟಗಾರ್ತಿ ಪ್ರಾಮಾಣಿಕವಾಗಿ. RBC ಮುಂಬೈ ಮತ್ತು ಅಂಕದ ಸಂಪಾದನೆ 6-8 ಮಧ್ಯ ಪಂದ್ಯ. ಮತ್ತೆ ಸೂಪರ್ ಟಕಲ್ ಆಡಿದ ಸೂಪರ್ ಟಕಲ್ ತಾಳು ಭಾಗದಲ್ಲಿ ಬಂದ ಹರಿಯಾಣ ಮೂಲದ ಆಟಗಾರ ಅಂಕದ ಭಾಗದಲ್ಲಿ ಕಾಣಿಸ್ತಾ ಶಿಕ್ಷಣ 7-9 ಘೋಷಣೆ ಮುಂಬೈ ತಂಡಕ್ಕೆ. ಜಯದ ಮಾಲೆ ಯಾರ ಪಾಲಿಗೆ ಕಾದುಡುವ ನಿರೀಕ್ಷೆ ಅಂಕಗಳ ಭಾಗದಲ್ಲಿ ಪಂದ್ಯ ಸಾಗ್ತಾ ಇದೆ. ಅನುಭವಿ ನಿರ್ಣಾಯಕರೊಂದಿಗೆ ಸಣ್ಣ ಕಡೆ ಕೊನೆ ಹಂತಕ್ಕೆ ಸಾಗ್ತಾ ಇದೆ. ವಾಪಸಾತೆ ಆಗ್ತಾ ಇದೆ. ಯಾವುದೇ ಅಂಕದ ಸಂಪಾದನೆ ಇಲ್ಲ. 8-6 ಮಧ್ಯ ಪಂದ್ಯ. RBC ಮುಂಬೈ ಮೂಲದ ಆಟಗಾರ ಮತ್ತೆ ದಾಳಿ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಎಸ್ ದಾಳಿ ಭಾಗದಲ್ಲಿ ಶ್ರಾವಣಿ ದಾಳಿ ಭಾಗದಲ್ಲಿ ವಾಪಸ್ ಆಗ್ತಾ ಇದ್ದಾಳೆ. ಯಾವುದೇ ಅಂಕದ ಸಂಪಾದನೆ ವಾಪಸ್ಸಕ್ಕೆ ಆಗಿದೆ. ಸೂಪರ್ ಟಕಲ್ ಆಡದ ಮತ್ತು ಹರಿಯಾಣದ ಮೂಲದ ಆಟಗಾರ್ತಿ ಸಪ್ನ ಶರವೇಗದ ದಾಳಿಗಾರ್ತಿ ಡುವಾಡ ಸ್ಪೆಷಲ್ ದಾಳಿಗಾರ್ತಿ ಬಲಿಚಿತಿ ಮುಖಾಂತರ ಒಂದು ಅಂಕದ ಸೇರ್ಪಡೆಯನ್ನು ಮಾಡಿಕೊಳ್ತಾ ಇದ್ದಾಳೆ. ಬ್ಯಾಕೆಟ್ ಮುಖೇನ ಮತ್ತೊಂದು ತಂಡಕ್ಕೆ ಒಂದು ಅಂಕದ ಸಂಪಾದನೆ ಆಗ್ತಾ ಇದೆ. ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಲು ಯಶಸ್ವಿಯಾದ ಹೋಗ್ತಾ ಇದ್ದಾರೆ. ಮತ್ತೊಂದು ಅಂಕದ ಸೇರ್ಪಡೆಗೊಳ್ತಾ ಇದೆ. 9-6 ಮಧ್ಯ ಪಂದ್ಯ. ಮುಂಬೈ ಮೂಲದ ಆಟಗಾರ್ತಿ ಮತ್ತೊಬ್ಬ ಪ್ರತೀಕ್ಷಾ ಮತಮ ಶರವೇಗದ ದಾಳಿಗಾರ್ತಿ ಕಳೆದ ದಾಳಿಯಲ್ಲಿ ಒಂದು ಅಂಕದ ಸಂಪಾದನೆ ವಾಪಸ್ ಆದಂತ ಆಟಗಾರ್ತಿ ಮತ್ತೊಮ್ಮೆ ಶರವೇಗದ ದಾಳಿಗಾರ್ತಿ ಕನ್ಫ್ಯೂಸ್ ಮಾಡಿದ್ರು. ಯಶಸ್ವಿ ಅಂಕ ಆಗ್ತಾ ಇದೆ. ಮತ್ತೆ ತಮ್ಮ ತಂಡಕ್ಕೆ ಆಸರೆ ಆಗ್ತಾ ಇದ್ರೆ 7-9 ಪಂದ್ಯ. ಮತ್ತೊಮ್ಮೆ ಸ್ಟೆಲ್ಜಾ ತಂಡದ ಪ್ರಮುಖ ಪ್ರತಿಷ್ಠಿತ ದಾಳಿಗಾರ್ತಿ ಸುಮಗ್ರವಾಣಿದೆ. ಹಿಡಿದ್ರೆ 2 ಅಂಕದ ಸೇರ್ಪಡೆ ಆಗಲಿದೆ ಮುಂಬೈ ತಂಡಕ್ಕೆ. ಕಾದುಡುವ ನಿರೀಕ್ಷೆಯಲ್ಲಿ ಮತ್ತೊಮ್ಮೆ ಸೇಜಾ ಸುವರ್ಣ ಅವಕಾಶ ಇದೆ. ಕಾದುಡುವ ಸಮಯ. ಸಂಪಾದನೆ ವಾಪಸತೆ ಆಗ್ತಾ ಇದೆ. ಮುಂಬೈ ಮೂಲದ ಆಟಗಾರ ಶ್ರಾವಣಿ ಮತ್ತೊಮ್ಮೆ ಸಜ್ಜಾಗ್ತಾ ಇದ್ರೆ ವಾಪಸ್ ಆಗ್ತಾ ಇದ್ದಾರೆ ಆಟಗಾರ್ತಿಯಲ್ಲಿ. ಸೂಪರ್ ಟಕಲ್ ಆಡದ ಮತ್ತೊಬ್ಬ 9-7 ಮಧ್ಯ ಪಂದ್ಯ. ಹರಿಯಾಣ ತಂಡದ ಪರವಾಗಿ ಮತ್ತೊಮ್ಮೆ SSC ಹರಿಯಾಣ ತಂಡದ ಸಪ್ನ ಮತ್ತೊಮ್ಮೆ ಶರವೇಗದ ದಾಳಿಗಾರ್ತಿ ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಮತ್ತೊಂದು ಅಂಕದ ಸೇರ್ಪಡೆಗೊಳ್ತಾ ಇದೆ ಹರಿಯಾಣ ತಂಡದ ಆಟಗಾರ್ತಿಲ್ಲ. 10-7 ಮಧ್ಯ ಪಂದ್ಯ. 7-10 ಇನ್ ಫೇವರ್ ಆಫ್ ಹರಿಯಾಣ. 7-10 ಪಂದ್ಯ ಇದೆ. ಗೆದ್ದಂತ ತಂಡಕ್ಕೆ 60,000 ರೂಪಾಯಿದೊಂದಿಗೆ 2025 ಸೊಣ್ಣ ಕಬಡ್ಡಿ ಬೋದ ಚಾಂಪಿಯನ್ ಪಟ್ಟ ಸಿಗಲಿದೆ. ಆತ್ಮರೆ ಗೆಲುವಿನ ಮಾಲೆ ಯಾರ ಪಾಲಿಗೆ ಕಾದುಡುವ ನಿರೀಕ್ಷೆಯಲ್ಲಿ ಅಂಕಗಳ ಭಾಗದಲ್ಲಿ ಪಂದ್ಯ ಸಾಗ್ತಾ ಇದೆ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಸೇಲ್ಜಾ 10-8 ಮಧ್ಯ ಪಂದ್ಯ. ಸೂಪರ್ ಟಕಲ್ ಆಡದ ಪ್ರತಿಷ್ಠಿತ ದಾಳಿಗಾರ್ತಿ ಹಿಡಿದ್ರೆ 2 ಅಂಕ ಸಂಪಾದನೆ ಸಿಗಲಿದೆ. ಇಲ್ಲಿ ಸೂಪರ್ ಟಕಲ್ ಆಡಿದ ಸುವರ್ಣ ಅವಕಾಶ ಆಯಿತು. ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ಭಾಗದಲ್ಲಿ. ಲೋಡ್ ಅಂಕದ ಮಿತಿಯಲ್ಲಿ ಮುಂಬೈ ತಂಡ 11-8 ಮಧ್ಯ ಪಂದ್ಯ ಸಾಗ್ತಾ ಇದೆ. ಮುಂಬೈ ಮೂಲದ ಕೊನೆಯ ದಾಳಿಗಾರದು ಅಂಕ ಸಂಪಾದಿಸಲೇಬೇಕಾದಂತ ಒತ್ತಡ ಇದೆ. ಶ್ರಾವಣಿ ಮತ್ತೊಮ್ಮೆ ಬೋನಸ್ ಕೂಡ ಆಗದೆ. ಬೋನಸ್ ಪ್ಲಸ್ ಅಂಕ ಬೇಕು. ಯಾಕಂದ್ರೆ ವೇಗದ ಚಾಕು ಚರಿತೆಯನ್ನು ಹೊಂದಿರತಕ್ಕಂತ ದಾಳಿಗಾರ್ತಿ ಬೋನಸ್ ಅನ್ನ ನೀಡ್ತಾ ಇದ್ದಾರೆ. ಇಲ್ಲಿ ಸಪೋರ್ಟ್ ಆಗ್ತಾ ಇದೆ. ಈ ಕಡೆ ಬೋನಸ್ ಅಂಕದ ಸಂಪಾದನೆ. ಆ ಕಡೆ 1+2 ಪಾಯಿಂಟ್ ಟೋಟಲ್ 3 ಪಾಯಿಂಟ್ ಹರಿಯಾಣ. ಫಸ್ಟ್ ಮತ್ತೊಮ್ಮೆ ಶುಭ SSC ಹರಿಯಾಣ ತಂಡದ ಪ್ರಮುಖ ದಾಳಿಗಾರ್ತಿ ತಂಡದ ಆಲ್ರೌಂಡರ್ ಆಟಗಾರ್ತಿ ಇತ್ತು ಇವಳು. ಅನೇಕ ಬಾರಿ ತಂಡಕ್ಕೆ ಆಸರೆ ಆಗಿರುವಂತಹ ಆಟಗಾರ್ತಿ.
ಬೋನಸ್ ಸಂಘದ ಸಂಪಾದನೆಯೊಂದಿಗೆ ವಾಪಸ್ ಸಾಧನೆ ಪಡಿತಾ ಇದ್ರ ಜಸ್ಟ್ 15-9 ಮಧ್ಯ ಪಂದ್ಯ. ಯೋಗಿನಿ ಮತ್ತೊಮ್ಮೆ ಯೋಗಿನಿ ದಾಳಿ ಭಾಗದಲ್ಲಿ ಜರ್ಸಿ ನಂಬರ್ 20 ಆಗ್ತಾ ಇದ್ರೆ ಎಂತ ಒಂದು ಟ್ಯಾಕಲ್ ಆಗ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಸೋಲಿಲ್ಲದ ಹರಿಯಾಣ ಮೂಲದ ಆಟಗಾರರು ಗೆಲುವಿನತ್ತ ಯಾರು ಮುಖವನ್ನ ಮಾಡ್ತಾರೆ ಎಂದು ಕಾದು ನಿರೀಕ್ಷೆಯಲ್ಲಿ ಅಂಕಗಳ ಭಾಗದಲ್ಲಿ ಪಂದ್ಯ ಇದೆ. ಮತ್ತೊಮ್ಮೆ ಬೋನಸ್ ಕದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ ಶುಭ. ಬೆಂಗಲಾರದ ದಿಕ್ಕಾಗಿರುವಂತಹ ಜರ್ಸಿ ನಂಬರ್ 7 ಹರಿಯಾಣ ತಂಡದ ತಾಳಿಗತ್ತೆ ಮತ್ತೊಮ್ಮೆ ಅಂಕಣದ ಭಾಗದಲ್ಲಿ ಕಾದಿರುವ ನಿರೀಕ್ಷೆ. 6 ಜನ ಪಂದ್ಯ ಸಾಗುತ್ತಾ ಇದೆ. ಥರ್ಡ್ ಅಂಪೈರ್ ಸ್ವಲ್ಪ ವೇಟ್ ಮಾಡಿದ್ರು. ನೋ ಬೋನಸ್ 16-9 ಮಧ್ಯ ಪಂದ್ಯ. ಮುಂಬೈ ಮೂಲದ ಆಟಗಾರರು ಮತ್ತೊಮ್ಮೆ ತಾಳೆ ಭಾಗದಲ್ಲಿ ಶ್ರಾವಣಿ ಮತ್ತೊಮ್ಮೆ ಶ್ರಾವಣಿ ಅದ್ಭುತ ಚೈನ್ ಟ್ಯಾಕಲ್ ಬರ್ತಾ ಇದೆ. ರಾಡಿ ಸಪೋರ್ಟ್ ಬರ್ತಾ ಇದೆ ಅಷ್ಟೇ ಚೆನ್ನಾಗಿ. 9-12 ಪಂದ್ಯ 9-17 ಇನ್ ಫೇವರ್ ಆಫ್ SSC ಹರಿಯಾಣ. ವೇಗದ ಸಂಪಾದನೆ ಸಮುದ್ರದ ಆಳಕ್ಕೆ ಹೋಗಿದ್ರು. ಟ್ಯಾಕಲ್ ಮಾಡಲು ಪ್ರಯತ್ನ ಆಯಿತು, ಆದ್ರೂ ಕೂಡ ವೇಗದ ದಾಳಿಗೆ ಯಶಸ್ವಿ ಆಗ್ತಾ ಇದ್ದ. ಮತ್ತೊಮ್ಮೆ 9 ಮಧ್ಯ ಪಂದ್ಯ. ತಂಡದ ಪ್ರಮುಖ ತಾರೆ ಅಂಕವನ್ನ ಕಲೆ ಹಾಕ್ಬೇಕಾಗುತ್ತೆ. ಇಲ್ಲಿ ಇದು ಫೈನಲ್ ಪಂದ್ಯ. ಸೋತ್ರೆ ದ್ವಿತೀಯ ಸ್ಥಾನಕ್ಕೆ ಉಳ್ಕೊಳ್ತಾರೆ, ಗೆದ್ರೆ ಪ್ರಥಮ ಸ್ಥಾನ ಸಿಗಲಿದೆ, ಸೊಂಡಕ್ಕೆ ಬಡಿಯಬಹುದು. ವಾಪಸ್ ಅತಿ ಬಡಿತಾ ಆದರೆ ಮತ್ತೊಬ್ಬ ಯಾವುದೇ ಅಂಕದ ಸಂಪಾದನೆ ಇಲ್ಲ. ಸಾಕಷ್ಟು ಅಂಕವನ್ನು ಹೆಚ್ಚಿಸಿಕೊಳ್ತಾ ಇದೆ ಹರಿಯಾಣ ತಂಡ. 4 ಡಿಫೆನ್ಸ್ ಬದಲಿ ಮತ್ತೊಮ್ಮೆ ಸ್ವಪ್ನ. SSC ಹರಿಯಾಣ ಮಂದಳಿ ಆದ್ರೆ RPSC ಮುಂಬೈ. ಯಾವುದೇ ಅಂಕದ ಸಂಪಾದನೆ ವಾಪಸ್ ಆಗಿದ್ದಾರೆ. 18-9 ಪಂದ್ಯ. ಮತ್ತೊಮ್ಮೆ RBC ಮುಂಬೈ ತಂಡದ ಆಟಗಾರ್ತಿ ದಾಖಲೆ ಮಾಡಿ ವಾಪಸ್ ಇದನ್ನು ಪಡಿತಾ ಇದ್ದಾರೆ. ಮತ್ತೊಮ್ಮೆ ಚರ್ಚೆ ಬರ್ತವರು ಹರಿಯಾಣ ಮೂಲದ ಆಟಗಾರ್ತಿ ಸ್ವಪ್ನ ಮತ್ತೊಮ್ಮೆ ವೇಗದ ಸೆರೆ. 4 ಡಿಫೆನ್ಸ್ ಬದಲಿ ಬಾಬು ಇಲ್ಲವೇ ಬಡಿ ಧ್ವಾಡ ಇವತ್ತಡ ಇದೆ. 9-18 ಪಂದ್ಯ ಕಾಣಿಸ್ತಾ ಇದೆ. ಬರ್ತಾ ಇದೆ. ಬಂದಿದ್ರು ಆದ್ರೂ ಕೂಡ ಯಶಸ್ವಿ ಟ್ಯಾಕಲ್ ಹೊತ್ತಾಟಕ್ಕೆ ಹಿಡಿದಕ್ಕೆ ತುತ್ತಾಗ್ತಾ ಇದ್ರ. ಬಾಟು ಬೆಲ್ಲವೇ ಬಡಿ ಸೂಪರ್ ಟ್ಯಾಕಲ್ ಕೂಡ ಆಗಿದೆ. ಇಲ್ಲಿ ಮಿಸ್ಟೇಕ್ ಮಾಡಬೇಕಾದ್ರೆ ಸುವರ್ಣ ಅವಕಾಶದ ಡುವಾಡ ಇವತ್ತು ಕಾಯ್ಬೇಕಾಗಿತ್ತು. ಅಲ್ಲಿ ವೇಟ್ ಮಾಡಲಿಲ್ಲ. ಡಿಫೆನ್ಸ್ ಭಾಗದಲ್ಲಿ ತಡಿತಾ ಇಲ್ಲ ಮುಂಬೈ ತಂಡ. ವೇಟ್ ಮಾಡಬೇಕಾಗಿತ್ತು, ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ರೆ ಡಿಫೆನ್ಸ್ ಭಾಗದಲ್ಲಿ. 29 ಪಂದ್ಯ 11 ಅಂಕಗಳ ಅಂತರವನ್ನ ಎತ್ಕೊಳ್ತಾ ಇದೆ ಹರಿಯಾಣ ತಂಡ. ಸೂಪರ್ ಆಡಿದ ಹರಿಯಾಣ ಸಂಪಾದನೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಪಂದ್ಯ ಆರಂಭ ಆಗ್ತಾ ಇದೆ. 24-9 ಮಧ್ಯ ಪಂದ್ಯ. ಓಹೋ, ಇದು ಎಂತ ಟ್ಯಾಕಲ್ ಆಗ್ತಾ ಇದೆ. ಬಿಗಿಯಾದ ಹಿಡಿತಕ್ಕೆ ಅಂಕಣದಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಮುಂಬೈ ತಂಡದ ದಾಳಿಗಾರ್ತಿ. ಮತ್ತೊಮ್ಮೆ ಶುಭ. ಇದೀಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮಾಜಿ ಕಾರ್ಯದರ್ಶಿಗಳು KPCC ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಬಸವಪ್ರಭು ಸರ್ನಾಡ್ಗೌಡರು ಹೊನ್ನಾಳ ದೇಸಾರರು ಇವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಸಂಘಟಕರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಸಂಘಟನಾ ಮುಖ್ಯಸ್ಥರು ಶಾಲು ಹೊದಿಸಿ ಹಾರ ಹಾಕುವುದರ ಮೂಲಕ ಸ್ವರ್ಣಪನ ಕಾಣಿಕೆಯನ್ನು ಕೊಟ್ಟು ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮ. ಹರಿಯಾಣ ತಂಡದ ಸನ್ಮಾನಿಸಿದ ಎಲ್ಲ ಸಂಘಟಕರಿಗೂ ಹಾಗೂ ಸನ್ಮಾನವನ್ನ ಸ್ವೀಕರಿಸಿದ ಬಸವಪ್ರಭು
ಸರ್ನಾಡ್ಗೌಡ ಸಾಹೇಬರಿಗೆ ಧನ್ಯವಾದಗಳನ್ನ ಹೇಳ್ತಾ ಹಲೋ 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 ಮತ್ತೊಮ್ಮೆ ಸೇರೋ ವೇಗದ ದಾಳಿಗಾರ್ತಿ ದಾಳಿ ಬಾಗ್ದರಿ ಹಲೋ ಹಲೋ ಪ್ರಯತ್ನ ರೈಡರ್ ಇಸ್ ಔಟ್ ಪಾಯಿಂಟ್ ಟು ಮುಂಬೈ ಥರ್ಡ್ ರೈಡ್ ಡಿಸೈಡ್ ರೈಡ್ ಮಾಡು ಬಿಲೋ ಮಡಿ ಮುಟ್ಟಿಕೊಂಡು ಹೋಗೋ ಇಲ್ಲ ಸಿಕ್ಕಿಕೊಂಡು ಹೋಗೋ ಹಲೋ ಹಲೋ ಎಸ್ ಓಕೆ ಎತ್ತರ ನಿಲುವೆ ನೀಲಗೈದ ತಾರೆ ದಾಳಿ ಭಾಗದಲ್ಲಿ ಕಾದೋಣ ನಿರೀಕ್ಷೆ ಇದೆ ಸುಮ್ಮನೆ ಶುಕ್ರವಾರ ಮತ್ತು ಶನಿವಾರ ಮುಂಜಾನೆ ಭಕ್ತಾದಿಗಳಿಗೆ ನಾಷ್ಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಕೂಡ ಮಾರುತೇಶ್ವರ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊತೇವೆ. ಧನ್ಯವಾದಗಳು. ಆಮೇಲೆ ಈ ಕಬಡ್ಡಿ ಪಂದ್ಯಾವಳಿಗಳು ಅಂತಿಮ ಹಣಾಹಣಿ ಮುಗಿದ ತಕ್ಷಣ ಯಾರು ಹೋಗಬಾರ್ದು. ಒಂದು ಅದ್ಭುತವಾದ ನೃತ್ಯವನ್ನು ಸಾದರಪಡಿಸಲಿದ್ದಾರೆ. ಆ ಹರಿಯಾಣ ತಂಡದ ಆಟಗಾರ್ತಿಯರು ಒಂದು ಅತ್ಯದ್ಭುತವಾದ ನೃತ್ಯವನ್ನ ಈ ಗ್ರೌಂಡ್ ಅಲ್ಲಿ ಸಾದರಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ತಾವ್ಯಾರು ಈ ಪಂದ್ಯ ಮುಗಿದ ತಕ್ಷಣ ಹೋಗದೆ ಅದೊಂದು ಆ ನೃತ್ಯವನ್ನ ತಾವು ನೋಡ್ಕೊಂಡು ಹೋಗ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಪ್ರತ್ಯಕ್ಷ ದಾಳಿ ಭಾಗದಲ್ಲಿ ಬಲಿಸಿ ಟ್ಯಾಕಲ್ ಆಗ್ತಾ ಇದೆ. ಬಾರಿ ಹಿನ್ನೆಲೆಯಿರುವಂತ ಸರಿ ಥರ್ಡ್ ರೈಡ್ ಡಿಸೈಡ್ ರೈಡ್ ಇದ ಮುಟ್ಟಿಕೊಂಡು ಹೋಗೋ ಇಲ್ಲ ಸಿಕ್ಕಿಕೊಂಡು ಹೋಗೋ ದಾಳಿ ಭಾಗದಲ್ಲಿ ಶುಭ ಪ್ರತಿಷ್ಠಿತ ದಾಳಿಗಾರ್ತಿ ಈ ಒಂದು ಹರಿಯಾಣ ತಂಡದಲ್ಲಿ ಸುಮಾರು 3 ಜನ ಆಟಗಾರ್ತಿಯರು ಗುಜರಾತ್ ಮೂಲದ ಆಟಗಾರ್ತಿಯರು ಅತಿಥಿ ಆಟಗಾರ್ತಿಯರಾಗಿ ಹರಿಯಾಣ ತಂಡದಲ್ಲಿ ಆಡ್ತಾ ಇದ್ದಾರೆ. ನಿಮ್ಮಿಂದಿನ ಸುರ ಮಾತಾಡ್ಲಿಕ್ಕೆ ಅಂದ್ರೆ ಏನಕ್ಕೆ ಮಾತಾಡಕ್ ಬರ್ತಿರ್ಲಿ ಪಿಕ್ಚರ್ ಫೈನಲ್ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀ ಸರ್ ಹೊನ್ಯಾವ್ ಸರ್, ಅಂಪೈರ್ ಆಗಿ ಪ್ರಭು ಶಂಭೋಜಿ ಸರ್, ಅಂಪೈರ್ ಇನ್ನೋರ್ವ ಅಂಪೈರ್ ಆಗಿ ಶಿವ ಕೌಡಿ ಸರ್, ಸ್ಕೋರರ್ ಆಗಿ ತಿಪ್ಪಣ್ಣ ತೆರ್ರಾಳ್ ಸರ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಹನುಮಂತ್ ತೊಂಬರ್ಮಟ್ಟಿ ಸರ್, ಮತ್ತೊಬ್ಬ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸಂಗಮೇಶ್ ದಾಸ್ಗೌಡ್ ಸರ್, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಹನುಮಂತ್ ಸಂದೀಮನಿ ಸರ್, 30 ಸೆಕೆಂಡ್ ಆಪರೇಟರ್ ಆಗಿ ಹೊಳಬಾಸು ಅನುಭವಿ ನಿರ್ಣಾಯಕನ ಒಳಗೊಂಡಿರ್ತಕ್ಕಂಥ ಸೊನ್ನ ಕಬಡ್ಡಿ ಕೊನೆ ಹಂತಕ್ಕೆ ಸಾಗ್ತಾ ಇದೆ. ಆದ್ಮೇಲೆ ಹಲೋ ಮಾಡು ಇಲ್ಲ ಬಡಿ ಥರ್ಡ್ ರೈಟ್ ಡಿಸೈಡ್ ರೈಟ್ ಓಹೋ 1 2 2 ಅಂಕದ ಸಂಪಾದನೆ ಗತಿಗೆ ಮತ್ತೊಮ್ಮೆ ವಾಪಸ್ ಸಾಧ್ಯ ಆಗ್ತಾ ಇದ್ದಾರೆ.
ವೇಗವಾಗಿ ಹೋದ್ರು. ಧ್ರುವಾಡ ಗೊತ್ತಾಯಿತು. ಬೇಡವಾದ ತುತ್ತಿಗೆ ಕೈ ಹಾಕ್ತಿದ್ರೆ ಮುಂಬೈ ತಂಡ ಆಟಗಾರ ಡಿಫೆನ್ಸ್ ತಡಿತಾ ಇಲ್ಲ. ಎತ್ತರ ನಿಮ್ಗೆ ಆಟಗಾರ ಮತ್ತೊಬ್ಬ ಈ ಸಣ್ಣ ಕಬಡ್ಡಿ ಹಲೋ ಈ ವರ್ಷ ಸಣ್ಣ ಕಬಡ್ಡಿ ವೈಭವದಿಂದ ಜರುಗಿದ್ದು ಮುಂದಿನ ವರ್ಷದ ಸಣ್ಣ ಕಬಡ್ಡಿ ವೈಭವದ ಪುರುಷರ ಕಬಡ್ಡಿ ಪಂದ್ಯಾವಳಿಗಳ ಪ್ರಥಮ ಬಹುಮಾನ 70,000 ರೂಪಾಯಿಗಳನ್ನ ಶ್ರೀ ಪ್ರವೀಣ್ ಸೂರ್ಯಕಾಂತ್ ಹಳ್ಳಿ ಸಮಾಜ ಸೇವಕರು ಇಬ್ರಾಹಿಂ ಪೇಟ್ ವಿಜಯಪುರ ಇವರು ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ 60,000 ರೂಪಾಯಿಗಳನ್ನ ಸುಭಾಷ್ ಮುತ್ತಪ್ಪ ಪೊಲೀಸ್ ಪ್ರಗತಿಪರ ರೈತರು ಕೊಡ್ತೇವೆ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಪುರುಷರ ತೃತೀಯ ಬಹುಮಾನ 50,000 ರೂಪಾಯಿಗಳನ್ನ ಶ್ರೀ ರಾಜು ಹೆಬ್ಬಳ್ಳಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಗದಗ ಜಿಲ್ಲಾ ಇವರು ತೃತೀಯ ಬಹುಮಾನವನ್ನು ಕೊಡ್ತೇವೆ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಚತುರ್ಥ ಬಹುಮಾನ 40,000 ರೂಪಾಯಿಗಳನ್ನ ಶ್ರೀ ಮೈಬೂ ಸಾಬ್ ಡೋಂಗ್ರಿ ಸಾಬ್ ತೆಗಿ ಪ್ರಗತಿಪರ ರೈತರು ಕೊಡುಗೆಯನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮಹಿಳಾ ಕಬಡ್ಡಿ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳ ಮುಂದಿನ ವರ್ಷದ ಬಹುಮಾನ ಪ್ರಥಮ ಬಹುಮಾನ 60,000 ರೂಪಾಯಿಗಳನ್ನ ಶ್ರೀಮತಿ ವಿಜಯಲಕ್ಷ್ಮಿ ನರೇಂದ್ರ ಸಾಫ್ಟ್ವೇರ್ ಇಂಜಿನಿಯರು ಹೈದರಾಬಾದ್ ಅವರು ಕೊಡ್ತೇವೆ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಸುಮಾರು ಇಲ್ಲಿವರೆಗೆ 5 ವರ್ಷ ಆಯ್ತು, ಮುಂದಿನ ವರ್ಷ ಕೂಡ ಅವರು ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ 40,000 ರೂಪಾಯಿಗಳನ್ನ ಶ್ರೀ ನಚಿಕೇತ್ ನಂಜಪ್ಪ ಬೋಸರೆಡ್ಡಿ ಉರ್ಫ್ ಹೊಸಮಣಿ ಸಿವಿಲ್ ಇಂಜಿನಿಯರು ಇವರು ದ್ವಿತೀಯ ಬಹುಮಾನ 40,000 ರೂಪಾಯಿಗಳನ್ನು ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ತೃತೀಯ ಬಹುಮಾನ 30,000 ರೂಪಾಯಿಗಳನ್ನ ಶ್ರೀ ಅಜಿತ್ ಬಾಂಡಪ್ಪ ನಾಯಕ್ LIC ಶತಕೋಟಿ ವೀರರು ಸಾಕಿನ ಬಿಸನಾಳ್ ಇವರು ತೃತೀಯ ಬಹುಮಾನವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಚತುರ್ಥ ಬಹುಮಾನ 20,000 ರೂಪಾಯಿಗಳನ್ನ ಶ್ರೀ ಜಮಾಲ್ KB ಇಲಾಖೆ ಚಳಿಕೆರೆ ಅವರು ಮಹಿಳೆಯರ ಟ್ರೋಫಿಗಳನ್ನ ಕೊಡುಗೆಯಾಗಿ ನೀಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಆಕರ್ಷಕ ಟ್ರೋಫಿ ಬಹುಮಾನ ಮಹಿಳಾ ಮತ್ತು ಪುರುಷರದ್ದು ಶ್ರೀ ಕಮಲಪ್ಪ ಕೊಡಕರ್ ಮಾಜಿ ಉಪಾಧ್ಯಕ್ಷರು PKPS ಸೊನ್ನ ಹಾಗೂ ಪ್ರಗತಿಪರ ರೈತರು ಕೊಡುಗೆಯಾಗಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಟಿ ಶರ್ಟ್ ಕೊಡುಗೆಯನ್ನ ಶ್ರೀ ವಿಠಲ್ ಹನುಮಂತ ತೆಲಗಿ NTPC ನೌಕರರು ಕೊಡುಗೆಯಾಗಿ ನೀಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಪುರುಷರ ತಂಡಕ್ಕೆ ಜರ್ಸಿ ಕೊಡುಗೆಯನ್ನ ಶ್ರೀ ರಾಜು ಶಿವಪ್ಪ ಕಲ್ಲಗೋಳ್ ಗ್ರಂಥಪಾಲಕರು ಸೊನ್ನ. ಸೊ ಈ ಗ್ರಂಥಪಾಲಕರು ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ ಪುರುಷರ ತಂಡಕ್ಕೆ ಜರ್ಸಿ ಕೊಡುಗೆ ನೀಡಿದ್ದಾರೆ. ಅದೇ ರೀತಿಯಾಗಿ ನಿರ್ಣಾಯಕರಿಗೆ ಕ್ಯಾಪ್ ಮತ್ತು ಟಿ ಶರ್ಟ್ ಕೊಡುಗೆಯನ್ನ ಶ್ರೀ ಬಸವರಾಜ್ ಪ್ರಕಾಶ್ ನಾಯಕ್ ಸಾಕಿನ್ ಬಿಸ್ನಾಳ್ LIC ಏಜೆಂಟರು ಹಾಗೂ ಕ್ರೀಡಾ ಪ್ರೇಮಿಗಳು ಇವರು ನಿರ್ಣಾಯಕರಿಗೆ ಕ್ಯಾಪ್ ಮತ್ತು ಟಿ ಶರ್ಟ್ ಅನ್ನ ಕೊಡುಗೆ ಕೊಡ್ತೇವೆ ಅಂತೇಳಿ ಮುಂದಿನ ವರ್ಷದ ಸಣ್ಣ ಕಬಡ್ಡಿ ವೈಭವಕ್ಕೆ ನೀಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ವರ್ಷದ ಸವಿನೆನಪಿನ ಕಾಣಿಕೆಯನ್ನ ದಿವಂಗತ ಶ್ರೀ ಸಿದ್ದಪ್ಪ ಬಸಪ್ಪ ಸುಣದಳ್ಳಿ ಇವರ ಸ್ಮರಣಾರ್ಥವಾಗಿ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಬಸಪ್ಪ ಸಿದ್ದಪ್ಪ ಸುಣದಳ್ಳಿ ಅವರು ದಾನೇಶ್ವರಿ ಹೋಟೆಲ್ ಮಾಲಕರು ಬೀಳ್ಗಿ ಸಣ್ಣ. ಸೊ ಇವರು ಸವಿನೆನಪಿನ ಕಾಣಿಕೆಯನ್ನ ಮುಂದಿನ ವರ್ಷದ ಸಣ್ಣ ಕಬಡ್ಡಿ ವೈಭವಕ್ಕೆ ನೀಡುತ್ತೇವೆ. ಈ ಸಣ್ಣ ಕಬಡ್ಡಿ ವೈಭವದ ಪರವಾಗಿ ಹೇಳುತ್ತೇವೆ.
The last 5 minutes match is go remaining. 35-17 in favor of SSC Haryana. Okay, sir. ವಿರಾಮದ ಬಳಿಕ ಆಲ್ ಔಟ್ 1+2 ಪಾಯಿಂಟ್ ವಸ್ತು SSC ಹರಿಯಾಣ 40-17 40-17 ಇನ್ ಫೇವರ್ ಆಫ್ SSC ಹರಿಯಾಣ. ಮಿಸ್ಟೇಕ್ ಆಗ್ತಾ ಇದೆ ಕೊನೆಯ ಹೆಚ್ಚಿನ ಮಾತ್ರದಲ್ಲಿ. ಚೈನ್ ಟ್ಯಾಕಲ್ ವಿಫಲ ಆಗಿದೆ. ದಿ ಲಾಸ್ಟ್ 4 minutes ಮ್ಯಾಚ್ ಇಸ್ ಗಾನ್ ರಿಮೈನಿಂಗ್. ಸೊನ್ನ ಕಬಡ್ಡಿ ವಿಭಾಗ ಕೇವಲ ಕೊನೆ 4 ನಿಮಿಷ ಇದೆ. ಮತ್ತೊಮ್ಮೆ ಶುಭ SSC ಹರಿಯಾಣ ತಂಡದ ಆಟಗಾರ್ತಿ ಟಾಪ್ ಲೈನ್ ಕ್ರಾಸ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇಲ್ಲಿ. ನಲವತ್ತೊಂದು 19 ಪಂದ್ಯ ಇದೆ. ಪಾಯಿಂಟ್ ಮುಂದೆ ದಿ ಲಾಸ್ಟ್ ಕೊನೆ 3 ನಿಮಿಷ. ದಿ ಲಾಸ್ಟ್ 3 minutes ಮ್ಯಾಚ್ ಇಸ್ ಗೋ ರಿಮೈನಿಂಗ್. 3 minutes. ಎರಡು ತಂಡದ ಆಟಗಾರ್ತಿಯರು ನಮ್ಮ ದೇಶದ ಭೂಪಟದಲ್ಲಿ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ರಾಜ್ಯಗಳ ಆಟಗಾರ್ತಿಯರು. ಈ ಕಬಡ್ಡಿ ಪಂದ್ಯಾವಳಿಗಳ ಅಂತಿಮ ಘಟ್ಟ ಮುಗಿದ ತಕ್ಷಣನೇ ಹರಿಯಾಣ ತಂಡದ ಆಟಗಾರ್ತಿಯರು ಇಲ್ಲಿ ನೃತ್ಯವನ್ನು ಸಾಧನೆ ಕೊನೆಯ ನಿಮಿಷ 2 minutes ಮ್ಯಾಚ್. ಗಂಗಾ ನದಿಯಿಂದ ಕೃಷ್ಣೆಯ ಮಡಿಲಿಗೆ ಬಂದು ಇವರು ಆಟವನ್ನು ಆಡ್ತಾ ಇದ್ದಾರೆ. ಗಂಗಾ ನದಿ, ಯಮುನಾ ನದಿ, ಕೋಸಿ ನದಿ ಎಲ್ಲ ನದಿಗಳು ಹರಿತಕ್ಕಂಥ ಭೂಮಿ ಹರಿಯಾಣ. ಸೊ ಹರಿಯಾಣದ ಆಟಗಾರ್ತಿಯರು ಅದ್ಭುತವಾದ ಪ್ರದರ್ಶನವನ್ನ ಈ ಸೊನ್ನ ಕಬಡ್ಡಿ ವೈಭವದ ಅಂಕಣದಲ್ಲಿ ತೋರಿಸಿ ಅದ್ಭುತವಾದ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಸೊನ್ನ ಕಬಡ್ಡಿ ವಿಭಾಗ ಫೈನಲ್ ಹಂತ. ಈಗಾಗಲೇ ಎಡಬಲಾಟ ತಂಡ ನಡುವಿನ ರೋಚಕ ಪಂದ್ಯ. ಒಂದೆಡೆ SSC ಹರಿಯಾಣ ಆದರೆ ಇನ್ನೊಂದೆಡೆ ಮಹಾರಾಷ್ಟ್ರ. ಈ ಒಂದು ಪಂದ್ಯದಲ್ಲಿ SSC ಹರಿಯಾಣ ತಂಡ ಗೆಲುವಿನತ್ತ ಮುಖ ಮಾಡ್ತಾ ಇದೆ. ಪಂದ್ಯ ಕ್ಲೋಸ್. ಮ್ಯಾಚ್ ಇಸ್ ಕ್ಲೋಸ್ ವಿನ್ ಬೈ SSC ಹರಿಯಾಣ. ಇರಲಿ, ಸುಮಾರು ಕಿಲೋಮೀಟರ್ಗಳ ಪ್ರಯಾಣವನ್ನು ಮಾಡಿ ಕರ್ನಾಟಕ ರಾಜ್ಯ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಸಣ್ಣ ಗ್ರಾಮಕ್ಕೆ ಆಗಮಿಸಿ 60 ಯಾರು ಹೋಗಬಾರ್ದು. ಈಗ ಒಂದು ಅದ್ಭುತವಾದ ನೃತ್ಯವನ್ನು